ವೆಲ್ಕಮ್ ಬ್ಯಾಕ್ ಟು ಜಕ್ಯಾರ್ ಅಕಾಡೆಮಿ. ಹೆಲೋ ವೀಕ್ಷಕರೇ, ಹೆಲೋ ವಿದ್ಯಾರ್ಥಿಗಳೇ. ಇವತ್ತು ನಾವು 10ನೇ ತರಗತಿ ತೃತೀಯ ಭಾಷೆ ಹಿಂದಿ ವಿಷಯದ 2ನೇ ಗದ್ಯಪಾಠ ಕಾಶ್ಮೀರಿ ಸೇಬ್ ಪಾಠವನ್ನು ತಿಳಿದುಕೊಳ್ಳೋಣ. तो बच्चों, आज हम 10वीं कक्षा तृतीय भाषा हिंदी का दूसरा पाठ कश्मीरी सेब के बारे में अभ्यास करेंगे. पाठ 2 कश्मीरी सेब. इस पाठ के लेखक हैं श्री प्रेमचंद. ಈ ಪಾಠದ ಲೇಖಕರು श्री प्रेमचंद ಅವರು ಆಗಿದ್ದಾರೆ. इस कहानी में बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है. ಮುಖ್ಯವಾಗಿ ಈ ಕಥೆಯಲ್ಲಿ ಮಾರುಕಟ್ಟೆಯಲ್ಲಿ ಜನಸಾಮಾನ್ಯರ ಜೊತೆಗೆ ಆಗುವಂತಹ ಮೋಸದ ಮೇಲೆ ಪ್ರಕಾಶವನ್ನು ಹಾಕಲಾಗಿದೆ ಮತ್ತು ಮಾರುಕಟ್ಟೆಯಲ್ಲಿ ಖರೀದಿ ಮಾಡುವಾಗ ಜಾಗರೂಕರಾಗಿರಬೇಕು ಎನ್ನುವ ಸ್ಪಷ್ಟ ಸಂದೇಶವನ್ನು ಈ ಒಂದು ಕಥೆಯ ಮೂಲಕ ನಮಗೆ ನೀಡಲಾಗಿದೆ. ಪ್ರಸ್ತುತ ಈ ಕಥೆಯಲ್ಲಿ ಲೇಖಕ ಪ್ರೇಮಚಂದ್ ಅವರು ತನ್ನ ಜೊತೆ ಮಾರುಕಟ್ಟೆಯಲ್ಲಿ ಆಗಿರುವಂತಹ ಅನುಭವವನ್ನು ಹೇಳಿಕೊಳ್ಳುತ್ತಿದ್ದಾರೆ ಈ ಒಂದು ಪಾಠದ ಮುಖಾಂತರ. ಕಲ್ ಶಾಮ್ ಕೋ ಚೌಕ್ ಮೇ 2-4 ज़रूरी चीज़ें खरीदने गया था. पंजाबी मेवा फरोशों की दुकानें रास्ते में ही पड़ती हैं. ಲೇಖಕರು ಹೇಳ್ತಾರೆ, ನಿನ್ನೆ ಸಂಜೆ ಚೌಕ್ನಲ್ಲಿ, ಚೌಕ್ ಅಂದರೆ ನಾವು ನೋಡಬಹುದು 4 ರಸ್ತೆಗಳಿಂದ ಕೂಡಿರುವಂಥ ಸ್ಥಳವನ್ನು ನಾವು ಸಾಮಾನ್ಯವಾಗಿ ಚೌಕ ಅಂತ ಕರಿತೀವಿ. ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ಅಲ್ಲಿ ಬಹಳಷ್ಟು ಏನಾಗಿರ್ತವೆ, ಅಂಗಡಿಗಳಿರ್ತವೆ, ಅಥವಾ ಅದಕ್ಕೆ ನಾವು ಇನ್ನೊಂದು ಅರ್ಥದಲ್ಲಿ ಸರ್ಕಲ್ ಅಂತ ಕರಿತೀವಿ. ಅಲ್ಲಿ ಬಹಳಷ್ಟು ಅಂಗಡಿ ಮುಗ್ಗಟ್ಟುಗಳು ಇರ್ತವೆ. ಅಲ್ಲಿ ಲೇಖಕರು ತನಗೆ ಅವಶ್ಯಕತೆ ಇರುವಂಥ ದಿನನಿತ್ಯದ 2-4 ಅಗತ್ಯ ವಸ್ತುಗಳನ್ನು ಖರೀದಿಸಲು ಹೋಗಿದ್ದರು. ಅಲ್ಲೇ ರಸ್ತೆಯಲ್ಲಿ ಪಂಜಾಬಿನ ಮೇವಾ ಫರೋಶ್ ಅಂದರೆ ಹಣ್ಣು ಹಂಪಲ ಹಾಗೂ ಸಿಹಿ ತಿನಿಸುಗಳನ್ನು ಮಾರುವ ಅಂಗಡಿಗಳು ಅಲ್ಲಿ ರಸ್ತೆಯಲ್ಲೇ ಇದ್ದವು. एक दुकान पर अच्छे रंगदार गुलाबी सेब सजे हुए नजर आए. जी ललचा उठा. ಒಂದು ಅಂಗಡಿಯಲ್ಲಿ ಬಹಳಷ್ಟು ವರ್ಣಮಯವಾಗಿರುವಂತಹ ಗುಲಾಬಿ ಬಣ್ಣದ ಸೇಬು ಹಣ್ಣುಗಳನ್ನು ಅಲಂಕಾರಗೊಂಡಿದ್ದನ್ನು ಲೇಖಕರು ಬಿದ್ದ ಮೇಲೆ ಅದನ್ನು ನೋಡಿದ ಮೇಲೆ ಲೇಖಕರಿಗೆ ಅವುಗಳ ಮೇಲೆ ತಿನ್ನಬೇಕು ಎನ್ನುವಂಥ ಆಸೆ ಹುಟ್ಟಿಕೊಳ್ಳುತ್ತೆ, ಅಥವಾ ಅದನ್ನು ನೋಡಿದಾಕ್ಷಣ ಅವರ ಬಾಯಲ್ಲಿ ನೀರು ಬರುತ್ತೆ. ನಾವು ಕೂಡ ನಮಗೆ ಇಷ್ಟವಾದ ಯಾವುದಾದರೂ ತಿಂಡಿ ತಿನಿಸುಗಳನ್ನು ನೋಡಿದಾಗ ನಮ್ಮ ಬಾಯಲ್ಲಿ ಕೂಡ ಏನು ಬರುತ್ತೆ, ನೀರು ಬರುತ್ತೆ. ಉದಾಹರಣೆಗೆ, ಒಂದು ಅಂಗಡಿಯಲ್ಲಿ ನಮಗೆ ಒಂದು ಒಳ್ಳೆಯದಾಗಿರುವಂತಹ ಚಾಕ್ಲೇಟ್ ಅಥವಾ ಬೇಕರಿಯಲ್ಲಿ ಕೇಕ್ ಅನ್ನು ನೋಡಿದ ಮೇಲೆ ನಮಗೂ ಕೂಡ ಅದನ್ನು ತಿನ್ನಬೇಕು ಎನ್ನುವಂತಹ ಆಸೆ ಹುಟ್ಟಿಕೊಳ್ಳುತ್ತೆ. ನಮ್ಮ ಬಾಯಲ್ಲಿ ಕೂಡ ನೀರು ಬರುತ್ತೆ. ಅದನ್ನೇ ಇಲ್ಲಿ ಜಿ ಲಲ್ಚಾ ಉಠ ಅಂತ ಹೇಳಿದ್ದಾರೆ. ಜಿ ಲಲ್ಚಾನ ಅಂದರೆ ಪ್ರಬಲವಾದ ಇಚ್ಛೆ ಅಥವಾ ಅತಿಯಾಗಿರುವಂತಹ ಆಸೆ ಪಡೋದಕ್ಕೆ ನಾವು ಜಿ ಲಲ್ಚಾ ಅಂತ उपयोग ಮಾಡ್ತೀವಿ. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಲೇಖಕರು ವಿಚಾರ ಮಾಡುತ್ತಾರೆ, ಇವತ್ತಿನ ಶಿಕ್ಷಿತ ಸಮಾಜದಲ್ಲಿ, ಎಜುಕೇಟೆಡ್ ಸೊಸೈಟಿಯಲ್ಲಿ ವಿಟಮಿನ್ ಹಾಗೂ ಪ್ರೋಟೀನ್ ಶಬ್ದಗಳಲ್ಲಿ ವಿಚಾರ ಮಾಡುವಂತಹ ಪ್ರವೃತ್ತಿ ಅಥವಾ ಹವ್ಯಾಸ ಬಹಳಷ್ಟು ಬೆಳೆದು ಬಿಟ್ಟಿದೆ. ನಾವು ಸೇವಿಸುವ ಪ್ರತಿಯೊಂದು ಆಹಾರದಲ್ಲಿ ಯಾವ ವಿಟಮಿನ್ ಇದೆ, ಯಾವ ಪ್ರೋಟೀನ್ ಇದೆ ತಿಳಿದುಕೊಳ್ಳಲಿಕ್ಕೆ ಆತುರತೆ ನಮ್ಮಲ್ಲಿ ಶಿಕ್ಷಿತ ಸಮಾಜದಲ್ಲಿ ನಾವು ಇವತ್ತಿಗೆ ಕಾಣ್ತಾ ಇದ್ದೀವಿ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಟೊಮೆಟೊ ಕೋ ಪಹಲೆ ಕೋಯಿ ಬಿ ನ ಪೂಛತಾ ತಾ ಅಬ್ ಟೊಮೆಟೊ ಭೋಜನ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಟೊಮೆಟೊಗೆ ಅಂದರೆ ಗೂದೆ ಹಣ್ಣಿಗೆ ಮೊದಲು ಯಾರೂ ಕೂಡ ಕೇಳುತ್ತಿರಲಿಲ್ಲ, ಆದರೆ ಈಗ ಟೊಮೆಟೊ ನಮ್ಮ ಭೋಜನದ ಒಂದು ಅತೀ ಅವಶ್ಯಕ ಅಂಗವಾಗಿ ಬಿಟ್ಟಿದೆ. ಟೊಮೆಟೊ ಇಲ್ಲ ಅಂದರೆ ನಮ್ಮ ಮನೆಗಳಲ್ಲೇ ಅಡುಗೆನೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. गाजर भी पहले गरीबों का पेट भरने की चीज़ थी. अमीर लोग उसका हलवा ही खाते थे, मगर अब पता चला है कि गाजर में भी बहुत ವಿಟಮಿನ್ है, इसलिए गाजर को भी मेजों पर स्थान मिलने लगा है. ಮುಂದೆ ಲೇಖಕರು ಹೇಳುತ್ತಾರೆ, ಗಜ್ಜರಿಯೂ ಕೂಡ ಕೇವಲ ಮೊದಲು ಬಡವರ
ಹೊಟ್ಟೆಯನ್ನು ತುಂಬಿಸುವಂತಹ ವಸ್ತು ಮಾತ್ರವಾಗಿತ್ತು. ಶ್ರೀಮಂತರಂತೂ ಅದರ ಹಲ್ವಾವನ್ನು ಮಾತ್ರ ತಿಂತಾ ಇದ್ರು. ಆದರೆ ಯಾವಾಗಿನಿಂದ ನಮಗೆ ಗಜ್ಜರಿಯಲ್ಲಿಯೂ ಕೂಡ ಬಹಳಷ್ಟು ವಿಟಮಿನ್ಗಳಿದ್ದಾವೆ ಎನ್ನುವಂತಹ ಮಾತು ಗೊತ್ತಾಗಿದೆಯೋ ಅವಾಗಿನಿಂದ ಗಜ್ಜರಿಗಳಿಗೆ ಕೂಡ ಟೇಬಲ್ ಮೇಲೆ ಸ್ಥಾನ ಸಿಕ್ಕಿದೆ. ಅಂದರೆ ನಾವು ಮಾರುಕಟ್ಟೆಯಲ್ಲಿ ನೋಡಿರಬಹುದು, ನಾವೆಲ್ಲರೂ ಮಾರುಕಟ್ಟೆಯಲ್ಲಿ ನೋಡಿರ್ತೀವಿ, ಮೊದಲು ಗಜ್ಜರಿಗಳನ್ನು ಕೇವಲ ಕೆಳಗಡೆ ಬುಟ್ಟಿಯಲ್ಲಿ ಮಾತ್ರ ಇಡುತ್ತಿದ್ದರು. ಆದರೆ ಈಗ ಗ್ರಾಹಕರನ್ನು ಸೆಳೆಯಲು ಅದನ್ನು ಮಾರುಕಟ್ಟೆಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ವ್ಯಾಪಾರಿಗಳು ಗಜ್ಜರಿಗಳನ್ನು ವರ್ಣಮಯವಾಗಿ ಅಲಂಕರಿಸಿ ಟೇಬಲ್ಗಳ ಮೇಲೆ ಇಡ್ತಾ ಇದ್ದಾರೆ. ಹಾಗೂ ಅದರ ಬೆಲೆನೂ ಕೂಡ ಈಗ ಏನಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ ಮಕ್ಕಳೇ. सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टर की ज़रूरत न रहेगी. ಇನ್ನು ಸೇಬು ಹಣ್ಣಿನ ವಿಷಯದಲ್ಲಿ ಹೇಳಬೇಕು ಅಂದರೆ ಅದರ ಪ್ರಾಮುಖ್ಯತೆ ಎಷ್ಟಿದೆ ಅಂದರೆ ಇವಾಗ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಒಂದು ಸೇಬು ಹಣ್ಣನ್ನು ಪ್ರತಿನಿತ್ಯ ತಿಂದರೆ ವೈದ್ಯನ ಅಂದರೆ ಡಾಕ್ಟರ್ನ ಅವಶ್ಯಕತೆನೇ ನಮಗೆ ಇರುವುದಿಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರೆ. डॉक्टर से बचने के लिए हम नीम कौड़ी तक खाने को तैयार हो सकते हैं. सेब तो रस और स्वाद में अगर आम से बढ़कर नहीं तो घटकर भी नहीं. सेब को यह स्थान मिल चुका है. अब वह केवल स्वाद की चीज़ नहीं, उसमें गुण भी हैं. ಈಗಿನ ಕಾಲದಲ್ಲಿ ಡಾಕ್ಟರ್ನಿಂದ ದೂರ ಉಳಿದುಕೊಳ್ಳಲು ನಾವೆಲ್ಲರೂ ಹಲವಾರು ಉಪಾಯಗಳನ್ನು ಏನು ಮಾಡ್ತಾ ಇರ್ತೀವಿ, ಹುಡುಕ್ತಾ ಇರ್ತೀವಿ. ಒಂದು ವೇಳೆ ಡಾಕ್ಟರ್ ನಮಗೆ ಏನಾದರೂ ಬೇವಿನ ರಸ ಕುಡಿಬೇಕು ಅಂದರೆ ನಾವು ಬೇವಿನ ರಸ ಕುಡಿಲಿಕ್ಕೆ ತಯಾರಾಗ್ತೀವಿ, ಹಿಂದೆ ಸರಿಯುವುದಿಲ್ಲ. ಹಲವಾರು ಜನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೇವಿನ ರಸ ಈಗಲೂ ಕೂಡ ಸೇವನೆ ಮಾಡ್ತಾ ಇದ್ದಾರೆ. ನೀಮ್ ಕೌಡಿ, ಇಲ್ಲಿ ಪಾಠದಲ್ಲಿ ನೀಮ್ ಕೌಡಿ ಅಂದರೆ ಬೇವಿನಕಾಯಿಯ ರಸ. ಇನ್ನು ಸೇಬು ಹಣ್ಣು ಕೂಡ ಸ್ವಾದ ಹಾಗೂ ರಸದಲ್ಲಿ ಮಾವಿನ ಹಣ್ಣಿನಕ್ಕಿಂತಲೂ ಹೆಚ್ಚಿಗೆ ಇಲ್ಲದಿದ್ದರೂ ಕೂಡ ಅದಕ್ಕಿಂತ ಕಡಿಮೆಯೂ ಕೂಡ ಇಲ್ಲ ಅಂತ ಲೇಖಕರು ಹೇಳ್ತಾರೆ. ಮಾವಿನ ಹಣ್ಣಿಗೆ ಇರುವಂತಹ ಅದರ ಸರಿ ಸಮಾನವಾಗಿ ಇರುವಂತಹ ಸ್ಥಾನ ಈಗ ಸೇಬು ಹಣ್ಣಿಗೆ ಸಿಕ್ಕಿದೆ. ಆ ಒಂದು ಸ್ಥಾನ ಈಗ ಸೇಬು ಹಣ್ಣು ಏನಾಗಿದೆ, ಪಡೆದುಕೊಂಡಿದೆ ಅಂತ ಲೇಖಕರು ಈ ಒಂದು ಪಾಠದ ಮುಖಾಂತರ ಹೇಳ್ತಾ ಇದ್ದಾರೆ. ಸೇಬು ಹಣ್ಣು ಕೇವಲ ಸ್ವಾದದ ವಸ್ತು ಮಾತ್ರವಾಗಿಲ್ಲದೆ ಅದರಲ್ಲಿ ಬಹಳಷ್ಟು ಗುಣಗಳು ಕೂಡ ಇದ್ದಾವೆ. ಉದಾಹರಣೆಗೆ ಮೇಲೆ ಪಾಠದಲ್ಲಿ ಬಂದಿದೆಯಲ್ಲ, ಒಂದು ಸೇಬು ಹಣ್ಣು ತಿಂದರೆ ನಮಗೆ ಡಾಕ್ಟರ್ನ ಅವಶ್ಯಕತೆ ಇರುವುದಿಲ್ಲ. ಹೀಗೆ ಹಲವಾರು ಗುಣಗಳು ಸೇಬು ಹಣ್ಣಿನಲ್ಲಿ ಇದ್ದಾವೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. हमने दुकानदार से मोल भाव किया और आधे सेर सेब मांगे. ಇನ್ನು ಲೇಖಕರು ಅಂಗಡಿಯವನ ಜೊತೆಗೆ ಏನು ಮಾಡ್ತಾರೆ ಅಂದರೆ ಅದರ ಬೆಲೆ ಅಥವಾ ಮೌಲ್ಯವನ್ನು ನಿರ್ಧರಿಸಿಕೊಂಡು ನಿಗದಿತಗೊಳಿಸಿಕೊಂಡು ಅರ್ಧ ಸೇರು ಅಂದರೆ ಸರಿಸುಮಾರಾಗಿ ಅರ್ಧ ಕೆ ಜಿ ಸೇಬು ಹಣ್ಣನ್ನು ಕೇಳ್ತಾರೆ ಅವನ ಹತ್ರ. ಇಲ್ಲಿ ಮೋಲ್ ಭಾವ್ ಅಂದರೆ ವ್ಯವಹಾರ ಅಥವಾ ಮಾತುಕತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಅವನ ಜೊತೆ ಮಾತನಾಡುವಂಥ ಮಾತುಕತೆಗೆ ಮೋಲ್ ಭಾವ್ ಅಂತ ಕರಿತೀವಿ. दुकानदार ने कहा, बाबूजी बड़े मज़ेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगी. ಲೇಖಕರಿಗೆ ನೋಡಿದಾಕ್ಷಣನೇ ಆ ಅಂಗಡಿಯವನು ಹೇಳ್ತಾನೆ, ಏನಂತ ಹೇಳ್ತಾನೆ, ಬಾಬೂಜಿ ಅಂದರೆ ಯಜಮಾನರೇ ಅಥವಾ ಒಡೆಯರೇ. ದೊಡ್ಡವರಿಗೆ ನಾವೆಲ್ಲ ಏನು ಮಾಡ್ತೀವಿ, ಹೀಗೆಲ್ಲ ಗೌರವದ ಪದಗಳನ್ನು ಬಳಸ್ತಾನೆ ಇರ್ತೀವಿ. ಅದಕ್ಕಾಗಿ ಅವನು ಏನು ಹೇಳ್ತಾನೆ, ಯಜಮಾನರೇ ಬಹಳಷ್ಟು ರುಚಿಕರವಾಗಿರುವಂತಹ ಸೇಬು ಹಣ್ಣುಗಳು ಬಂದಿದ್ದಾವೆ, ವಿಶೇಷವಾಗಿ ಕಾಶ್ಮೀರದಿಂದ ಬಂದಿರುವಂತಹ ಸೇಬು ಹಣ್ಣುಗಳು ಅಂತ ಅವನು ಹೇಳ್ತಾನೆ. ನೀವು ಅದನ್ನು ತೆಗೆದುಕೊಂಡು ಹೋಗಿ ತಿಂದರೆ ನಿಮ್ಮ ಆರೋಗ್ಯ ಬಹಳಷ್ಟು ಸುಧಾರಿಸುತ್ತದೆ, ಬಹಳಷ್ಟು ರುಚಿಕರವಾಗಿದ್ದಾವೆ ಈ ಸೇಬು ಹಣ್ಣುಗಳು ಅಂತ ಲೇಖಕರಿಗೆ ಅಂಗಡಿಯವನು ಏನು ಮಾಡ್ತಾನೆ, ಲೋಭವನ್ನು ತೋರಿಸ್ತಾನೆ, ಆಸೆಯನ್ನು ಹುಟ್ಟಿಸ್ತಾನೆ. मैंने रुमाल निकाल कर उसे देते हुए कहा, चुन चुन कर रखना. ಲೇಖಕರು ಏನು ಮಾಡ್ತಾರೆ ಅಂದರೆ ಅಂಗಡಿಯವನ ಮಾತನ್ನು ಕೇಳಿ ತನ್ನ ರುಮಾಲನ್ನು ಅಂದರೆ ಕರವಸ್ತ್ರವನ್ನು ಅಂಗಡಿಯವನಿಗೆ ಕೊಡ್ತಾ ಹೇಳ್ತಾರೆ, ಚೆನ್ನಾಗಿರುವಂತಹ ಸೇಬು ಹಣ್ಣುಗಳನ್ನು ಆರಿಸಿ ಇಡುವಂತ ಲೇಖಕರು ಆ ಅಂಗಡಿಯವನ ಹತ್ರ ಕೇಳ್ಕೊತಾರೆ. दुकानदार ने तराजू उठाई और अपने नौकर से बोला, सुनो, आध सेर कश्मीरी सेब निकाल ला, चुन कर लाना.
ಅಂಗಡಿಯವನು ತರಾಜು, ತರಾಜು ಅಂದರೆ ತಕ್ಕಡಿ, ತನ್ನ ಕೈಯಲ್ಲಿ ತಕ್ಕಡಿಯನ್ನು ಹಿಡಿತಾನೆ ಮತ್ತು ತನ್ನ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಆಳು ಮನುಷ್ಯನಿಗೆ, ಅಲ್ಲಿರುವಂತಹ ನೌಕರನಿಗೆ ಏನಂತ ಹೇಳ್ತಾನೆ ಅಂದರೆ, ನೋಡು ಇಲ್ಲಿ ಕೇಳು, ಅರ್ಧ ಸೇರು ಸೇಬು ಹಣ್ಣನ್ನು ತೆಗೆದುಕೊಂಡು ಬಾ, ಆರಿಸಿ ಆರಿಸಿ ತೆಗೆದುಕೊಂಡು ಬಾ ಅಂತ ಆ ಒಂದು ಬಾಲಕನಿಗೆ ಆ ಅಂಗಡಿಯವನು ಹೇಳ್ತಾನೆ. लौंडा 4 सेब लाया, दुकानदार ने तौला, एक लिफाफे में उन्हें रखा और रुमाल में बांध कर मुझे दे दिया, मैंने 4 आने उसके हाथ में रखे. ಇನ್ನು ಆ ಬಾಲಕ 4 ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಾನೆ. ಅಂಗಡಿಯವನು ಅದನ್ನು ತೂಕ ಮಾಡಿ ಒಂದು ಲಿಫಾಫಾ, ಲಿಫಾಫಾ ಅಂದರೆ ಪೇಪರ್ನಿಂದ ತಯಾರಿಸಿದ ಒಂದು ಕವರ್ ಅಥವಾ ಅದಕ್ಕೆ ನಾವು ಇಂಗ್ಲೀಷ್ ಎನ್ವೆಲಪ್ ಅಂತ ಹೇಳ್ತೀವಿ. ಎನ್ವೆಲಪ್ನಲ್ಲಿ ಅದನ್ನು ಸೇಬು ಹಣ್ಣುಗಳನ್ನು ಹಾಕ್ತಾನೆ ಹಾಗೂ ಕರವರ್ಸದಲ್ಲಿ ಕಟ್ಟಿ ಲೇಖಕರಿಗೆ ಏನು ಮಾಡ್ತಾನೆ ಅವನು ಕೊಡ್ತಾನೆ. ಅವಾಗ ಲೇಖಕರು ಅವನ ಕೈಗೆ 4 ಆನೆಯನ್ನು ಕೊಡ್ತಾರೆ, 25 ಪೈಸೆಯನ್ನು ಕೊಡ್ತಾರೆ. घर आकर लिफाफा ज्यों का त्यों रख दिया, रात को सेब या कोई दूसरा फल खाने का कायदा नहीं, फल खाने का समय तो ಪ್ರಾತಃ ಕಾಲ ಹೇ. ಮನೆಗೆ ಬಂದು ಲೇಖಕರು ಆ ಒಂದು ಕವರನ್ನು ಅಂದರೆ ಎನ್ವೆಲಪನ್ನು ಜೋಂಕಾತ್ಯವ್ ಅಂದರೆ ಹೇಗಿದೆಯೋ ಹಾಗೆ ಅದನ್ನು ಏನೋ ನೋಡಲಾರದೇನೆ ಏನೋ ಮಾಡಲಾರದೇನೆ ಹಾಗೆ ಅದನ್ನು ಅಲ್ಲಿ ಇಟ್ಟುಬಿಡ್ತಾರೆ. ರಾತ್ರಿ ಹೊತ್ತಿನಲ್ಲಿ ಸೇಬು ಹಣ್ಣು ಅಥವಾ ಇನ್ನೂ ಯಾವುದೂ ಬೇರೆ ಯಾವುದಾದ್ರೂ ಹಣ್ಣು ತಿನ್ನುವಂತಹ ಯಾವುದೇ ಒಂದು ರೂಢಿ ಲೇಖಕರಿಗೆ ಇರುವುದಿಲ್ಲ. ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಹಾಗೆ ಅದನ್ನು ಇಟ್ಬಿಡ್ತಾರೆ. ಲೇಖಕರು ಹೇಳ್ತಾರೆ, ಹಣ್ಣು ತಿನ್ನುವಂತಹ ಸಮಯ ಪ್ರಾತಃ ಕಾಲ. ಪ್ರಾತಃ ಕಾಲ ಅಂದರೆ ಸೂರ್ಯೋದಯವಾಗುವಂತಹ ಸಮಯದಲ್ಲಿ, ಅಂದರೆ ಬೆಳಗ್ಗೆ ಸಮಯದಲ್ಲಿ ಹಣ್ಣುಗಳನ್ನು ತಿನ್ನಬೇಕು, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಲೇಖಕರ ಅನಿಸಿಕೆ ಆಗಿರುತ್ತೆ. ಅದಕ್ಕೆ ಹಾಗೆ ಇಡ್ತಾರೆ, ಬೆಳಗ್ಗೆ ನಾವು ಎದ್ದರೆ ತಿಂದರೆ ಆಯಿತು ಅಂತ ಹೇಳಿ. आज सुबह मुंह हाथ धोकर जो नाश्ता करने के लिए एक सेब निकाला तो सड़ा हुआ था, 1 रुपये के आकार का छिलका गल गया था, समझा रात को दुकानदार ने देखा न होगा. ಲೇಖಕರು ಹೇಳ್ತಾರೆ, ಇವತ್ತು ಬೆಳಗ್ಗೆ ನಾನು ಕೈಕಾಲು ಮುಖವನ್ನು ತೊಳೆದುಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ತಿಂಡಿಯೆಲ್ಲ ತಿನ್ನಲಿಕ್ಕೆ ಕುಳಿತುಕೊಳ್ಳುವಾಗ ಒಂದು ಸೇಬು ಹಣ್ಣನ್ನು ತೆಗೆದುಕೊಳ್ತೀನಿ, ತೆಗೆದುಕೊಂಡಾಗ ಅದು ಕೊಳೆತು ಹೋಗಿರುತ್ತೆ ಅಂತ ಲೇಖಕರು ಹೇಳ್ತಾರೆ. ಆ ಸೇಬು ಹಣ್ಣಿನಲ್ಲಿ 1 ರೂಪಾಯಿ ಆಕಾರದ ಭಾಗ ಏನಾಗಿರುತ್ತೆ, ಕೊಳೆತು ಹೋಗಿರುತ್ತದೆ. ಲೇಖಕರಿಗೆ ಅನಿಸುತ್ತೆ ಬಹುಶಃ ರಾತ್ರಿ ಸಮಯ ಆಗಿರುತ್ತಲ್ಲ, ರಾತ್ರಿ ಸಮಯ ಇರುವುದರಿಂದ ಅಂಗಡಿಯವನು ನೋಡಲಾರದೆ ಹಾಗೆ ನನಗೆ ಕೊಟ್ಟಿರಬಹುದು, ಕಣ್ಣು ತಪ್ಪಿ ಬಂದಿರಬಹುದೇನೋ ಅಂತ ಅವರು ಲೇಖಕರು ಅಂದ್ಕೊಳ್ತಾರೆ. फिर दूसरा निकाला मगर यह आधा सड़ा हुआ था, अब संदेह हुआ, दुकानदार ने मुझे धोखा तो नहीं दिया है. ಲೇಖಕರು 2ನೇ ಸೇಬು ಹಣ್ಣನ್ನು ತೆಗೆದುಕೊಳ್ತಾರೆ, ಆದರೆ ಅದು ಕೂಡ ಅದರ ಅರ್ಧ ಭಾಗ ಏನಾಗಿರುತ್ತೆ, ಕೊಳೆತು ಹೋಗಿರುತ್ತೆ. ಇವಾಗ ಲೇಖಕರಿಗೆ ಸಂಶಯ ಬರಲು ಪ್ರಾರಂಭವಾಗತ್ತೆ. ಅಂಗಡಿಯವನು ಬಹುಶಃ ಎಲ್ಲೋ ನನಗೆ ಏನು ಮಾಡಿದ್ದಾನೆ, ಏನಾದರೂ ಮೋಸ ಮಾಡಿದ್ದಾನಾ ಎನ್ನುವಂತಹ ಒಂದು ಸಂಶಯ ಲೇಖಕರಲ್ಲಿ ಮೂಡಿಬರುತ್ತೆ. तीसरा सेब निकाला, यह सड़ा तो न था मगर एक तरफ दबकर बिल्कुल पिचक गया था. 3ನೆಯ ಸೇಬು ಹಣ್ಣನ್ನು ತೆಗೆದಾಗ ಇದು ಕೆಟ್ಟಿರಲಿಲ್ಲ, ಆದರೆ ಒಂದು ಕಡೆ ಸಂಪೂರ್ಣವಾಗಿ ಪೂರ್ತಿ ಹಣ್ಣಾಗಿ ಮೆತ್ತಗಾಗಿ ಬಿಟ್ಟಿರುತ್ತೆ. ಯಾವ ಥರನಾಗಿ ನಾವು ಟೊಮೆಟೊ ಹಣ್ಣನ್ನು ನೋಡಿದಾಗ ಅದು ಸಂಪೂರ್ಣವಾಗಿ ಹಣ್ಣಾಗಿ ಕೊಳೆತಿರುವಂಥ ಸ್ಥಿತಿಯಲ್ಲಿ ಕೆಟ್ಟು ಹೋದಾಗ ಹೇಗೆ ಮೆತ್ತಗಾಗಿರುತ್ತೆಯೋ, ಒಂದು ಬೆರಳನ್ನು ನಾವು ಏನು ಮಾಡ್ತೀವಿ ಈ ಥರ ಇಟ್ಟರೆ ಆ ಬೆರಳು ಕೂಡ ಏನಾಗಿರುತ್ತೆ, ಅದರಲ್ಲಿ ಹೋಗುವಂಥ ಅಂದರೆ ಅಷ್ಟೊಂದು ಹಣ್ಣಾಗಿ ಬಿಟ್ಟಿರುತ್ತೆ. ಆ ಒಂದು ಸೇಬು ಹಣ್ಣು ಬಹಳಷ್ಟು ಮೆತ್ತಗಾಗಿ ಹೋಗಿರುತ್ತದೆ. चौथा देखा, वह यूं तो बेदाग था मगर उसमें एक काला सुराख था जैसे अक्सर बेरों में होता है, काटा तो भीतर वैसे ही धब्बे जैसे ಬೇರ್ में होते हैं. ಇನ್ನು ಲೇಖಕರು 4ನೇ ಸೇಬು ಹಣ್ಣನ್ನು ನೋಡಿದರೆ ಅದು ಕೊಳೆತಿರಲಿಲ್ಲ, ಕೆಟ್ಟಿರಲಿಲ್ಲ, ಆದರೆ ಒಂದು ಕಪ್ಪು ಬಣ್ಣದ ರಂಧ್ರ ಅದರಲ್ಲಿತ್ತು. ಯಾವ ತೆರನಾಗಿ ಹೆಚ್ಚಾಗಿ ಅಧಿಕವಾಗಿ ಇವು ಬೋರೆ ಹಣ್ಣಿನಲ್ಲಿ ಅಂದರೆ ಗ್ರಾಮೀಣ ಭಾಷೆಯಲ್ಲಿ ನಾವೇನಂತ ಕರಿತೀವಿ, ಅದನ್ನು ಬಾರಿ ಹಣ್ಣು ಅಂತ ಕರಿತೀವಿ. ಅದರಲ್ಲಿ ಬಹಳಷ್ಟು ಆ ಥರದ ರಂಧ್ರಗಳಿರ್ತವೆ. ಅದೇ ತೆರನಾಗಿರ್ತಕ್ಕಂಥ ಲೇಖಕರೇ ಕಾಣಿಸ್ಕೊಳ್ತವೆ. ಆ ಒಂದು ಸೇಬು ಹಣ್ಣನ್ನು ಕಟ್ ಮಾಡಿದ ಮೇಲೆ, ಕೊಯ್ದ ಮೇಲೆ ಒಳಗಡೆ ಅಂಥದ್ದೇ
ಕಪ್ಪು ಕಲೆಗಳು ಕಾಣಿಸ್ಕೊಳ್ತವೆ. ಹೇಗೆ ಬೋರೆ ಹಣ್ಣಿನಲ್ಲಿ ಅಥವಾ ಬಾರಿ ಹಣ್ಣಿನಲ್ಲಿ ಅಂಥದ್ದೇ ಕಪ್ಪು ಕಲೆಗಳು ಆ ಒಂದು ಸೇಬು ಹಣ್ಣಿನಲ್ಲಿ ಕೂಡ ಅದೇ ತೆರನಾಗಿರ್ತಕ್ಕಂಥ ಕಪ್ಪು ಕಲೆಗಳು ಲೇಖಕರಿಗೆ ಕಾಣ್ತವೆ. ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ, चार आने पैसे का इतना गम न हुआ जितना समाज के इस चारित्रिक पतन का. दुकानदार ने जानबूझकर मेरे साथ धोखेबाजी का व्यवहार किया. ಒಂದು ಸೇಬು ಹಣ್ಣು ಕೂಡ ತಿನ್ನಲಿಕ್ಕೆ ಯೋಗ್ಯವಿರಲಿಲ್ಲ. 4 ಆನೆ ಕಳೆದುಕೊಂಡಿರುವಂತಹ ದುಃಖ ನನಗಿಲ್ಲ. ನನಗೆ ನಿಜವಾಗಿ ದುಃಖವಾಗಿದ್ದು ಸಮಾಜದ ಚಾರಿತ್ರಿಕ ಪತನವನ್ನು ಕಂಡು ನನಗೆ ಬಹಳಷ್ಟು ದುಃಖವಾಗುತ್ತದೆ. ಯಾಕಂದರೆ 4 ದುಡ್ಡನ್ನು ಗಳಿಸಲಿಕ್ಕೆ ಸಮಾಜ ತನ್ನ ಚರಿತ್ರೆ ತನ್ನ ನೈತಿಕತೆಯನ್ನು ಬದಿಗೊತ್ತಿ ಹಣ ಗಳಿಸೋದಕ್ಕೋಸ್ಕರ ಇಷ್ಟೆಲ್ಲ ಮೋಸ ಮಾಡುತ್ತಂತ ಲೇಖಕರಿಗೆ ದುಃಖವಾಗತ್ತೆ. ಲೇಖಕರಿಗೆ ಗೊತ್ತಾಗತ್ತೆ ಅಂಗಡಿಯವನು ಬೇಕಂತಲೇ ನನ್ನನ್ನು ಮೋಸ ಮಾಡಿದ್ದಾನೆ, ನನ್ನ ಜೊತೆ ಮೋಸದ ವ್ಯವಹಾರವನ್ನು ಮಾಡಿದ್ದಾನೆ ಅಂತ ಲೇಖಕರಿಗೆ ಗೊತ್ತಾಗತ್ತೆ. एक सेब सड़ा हुआ होता तो मैं उसको क्षमा के योग्य समझता, सोचता उसकी निगाह न पड़ी होगी, मगर चारों के चारों खराब निकल जाए तो साफ धोखा है. ಒಂದೇ ಒಂದು ಸೇಬು ಹಣ್ಣು ಕೆಟ್ಟದ್ದು ಇರ್ತಿತ್ತು ಅಂದರೆ ನಾನು ಅವನಿಗೆ ಏನು ಮಾಡ್ತಾ ಇದ್ದೆ, ಕ್ಷಮಿಸಬಹುದಿತ್ತೇನೋ ಯೋಚನೆ ಮಾಡ್ತಾ ಇದ್ದೆ. ಅವನು ಕಣ್ಣು ತಪ್ಪಿ ಈ ಒಂದು ಹಣ್ಣು ಸೇಬು ಹಣ್ಣು ಈ ಥರನಾಗಿ ಕೆಟ್ಟದ್ದಾಗಿ ಬಂದಿದೆಯೇನೋ ಅಂತ ನಾನು ತಿಳ್ಕೋಬಹುದಿತ್ತು. ಆದರೆ 4ಕ್ಕೆ 4 ಸೇಬು ಹಣ್ಣುಗಳು ಏನಾಗಿರ್ತವೆ, ಕೆಟ್ಟಾಗಿದ್ದಾವೆ. ಅಂದರೆ ಇದು ಸಂಪೂರ್ಣವಾಗಿ ಅವನು ನನ್ನ ಜೊತೆ ಮಾಡಿರುವಂತಹ ದೊಡ್ಡ ಮೋಸ ಅಂತ ಲೇಖಕರಿಗಲ್ಲಿ ಎದ್ದು ಕಾಣ್ತಾ ಇರುತ್ತೆ. मगर इस धोखे में मेरा भी सहयोग था. मेरे उसके हाथ में रुमाल रख देना मानो उसे धोखा देने की प्रेरणा थी. ಆದರೆ ಲೇಖಕರಿಗೆ ಅನಿಸುತ್ತೆ ಈ ಒಂದು ಮೋಸದಲ್ಲಿ ನನ್ನ ಸಹಯೋಗ ನನ್ನ ಸಹಕಾರ ಕೂಡ ಅವನ ಜೊತೆ ಇದೆ ಅಂತ ಲೇಖಕರಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಏಕೆಂದರೆ ನಾನು ಕೂಡ ಏನು ಮಾಡಿದೆ, ಕಣ್ಣು ಮುಚ್ಚಿ ಅವನ ಕೈಗೆ ನನ್ನ ಕರವಸ್ತ್ರವನ್ನು ನನ್ನ ರುಮಾಲನ್ನು ಕೊಟ್ಟೆ. ನೀನು ಮೋಸ ಮಾಡುವಂತ ಅವನಿಗೆ ಪ್ರೇರಣೆ ಕೊಟ್ಟ ಹಾಗೆ ಆಯ್ತೇನೋ ಅಂತ ಲೇಖಕರಿಗೆ ಅನಿಸ್ಲಿಕ್ಕೆ ಪ್ರಾರಂಭವಾಗುತ್ತೆ. उसने भांप लिया कि यह महाशय अपनी आंखों से काम लेने वाले जीव नहीं है और न इतने चौकस हैं कि घर से लौटाने आए. ಯಾವಾಗ ನಾನು ಕರವಸ್ತ್ರವನ್ನು ಕೊಟ್ಟಿದ್ನೋ ಆವಾಗ ಅವನು ಭಾಂಪ್ ಲೇನಾ ಅಂದರೆ ಮುಂಚಿತವಾಗಿಯೇ ತಿಳಿದುಕೊಂಡು ಬಿಟ್ಟಿದ್ದ ಈ ಮಹಾಶಯರು ತನ್ನ ಕಣ್ಣಿನಿಂದ ಕೆಲಸವನ್ನು ತೆಗೆದುಕೊಳ್ಳುವುದಿಲ್ಲ. ಕಣ್ಣು ಮುಚ್ಚಿ ಏನು ಮಾಡ್ತಾರೆ, ವ್ಯವಹಾರವನ್ನು ಮಾಡ್ತಾರೆ. ಹಾಗೂ ಹಿಂದಿರುಗಿ ನನ್ನ ಅಂಗಡಿಗೆ ಬಂದು ಮರಳಿಸುವಂತಹ ಜಾಗರೂಕತೆಯೂ ಅವರಲ್ಲಿ ಇಲ್ಲ. ಇದು ಅವನಿಗೆ ಮೊದಲೇ ಗೊತ್ತಾಗಿಬಿಟ್ಟಿತ್ತು. ಅದಕ್ಕಾಗಿ ಅವನು ಏನು ಮಾಡ್ತಾನೆ, ಮೋಸವನ್ನು ಮಾಡ್ತಾನೆ. ಆದಮಿ ಬೇಯಿಮಾನಿ ತಬಿ ಕರ್ತಾ ಹೈ ಜಬ್ ಉಸ್ಸೆ ಅವಸರ ಮಿಲ್ತಾ ಹೈ. बेईमानी का अवसर देना चाहे वह अपने ढीलेपन से हो या सहज विश्वास से, बेईमानी में सहयोग देना है. ಲೇಖಕರು ಹೇಳುತ್ತಾರೆ, ಮನುಷ್ಯ ಮೋಸ ಯಾವಾಗ ಮಾಡ್ತಾನಂದರೆ ಯಾವಾಗ ಅವನಿಗೆ ಮೋಸ ಮಾಡುವಂತಹ ಅವಸರ ಅಥವಾ ಅವಕಾಶ ಸಿಗುತ್ತದೆಯೋ ಅವನು ಮೋಸವನ್ನು ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಮೋಸ ಮಾಡಲಿಕ್ಕೆ ಅವಕಾಶವನ್ನು ಅವಸರವನ್ನು ಕೊಡುವುದು ಕೂಡ ಅದು ನಮ್ಮ ಸಡಿಲಿಕೆಯಿಂದ ಆಗಿರಬಹುದು ಅಥವಾ ನಮ್ಮ ಸಹಜ ನಂಬಿಕೆಯಿಂದ ಸಹಜ ವಿಶ್ವಾಸದಿಂದನೇ ಇರಬಹುದು. ಆದರೆ ಅದು ಮೋಸದಲ್ಲಿ ಸಹಯೋಗ ಮಾಡಿದ ಹಾಗೇನೆ ಆಗುತ್ತೆ ಅಂತ ಲೇಖಕರು ಈ ಸಂದರ್ಭದಲ್ಲಿ ಹೇಳ್ತಾರೆ. पढ़े लिखे बाबुओं और कर्मचारियों पर तो अब कोई विश्वास नहीं करता. किसी थाने या कचहरी या म्यूनसिपैलिटी में चले जाइए, आपकी ऐसी दुर्गति होगी कि आप बड़ी से बड़ी हानि उठाकर भी उधर न जाएंगे. ಮುಂದೆವರೆದು ಲೇಖಕರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ ಅಕ್ಷರಸ್ಥ ಜನಗಳಲ್ಲಿ, ಕಲಿತಿರುವಂಥ ಜನಗಳಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಈಗಿನ ಕಾಲದಲ್ಲಿ ಯಾರೂ ಕೂಡ ವಿಶ್ವಾಸ ಇಡಲಿಕ್ಕೆ ಬಯಸುವುದಿಲ್ಲ. ಏಕೆಂದರೆ ಯಾವುದೇ ಠಾಣೆಯಲ್ಲಿ ಅಥವಾ ಯಾವುದೇ ಕಚೇರಿಯಲ್ಲಿ ಅಥವಾ ಯಾವುದೇ ಒಂದು ಮುನ್ಸಿಪಾಲ್ಟಿಯಲ್ಲಿ ನಾವು ಹೋದರೆ ಒಂದು ಕೆಲಸ
ಮಾಡಲಿಕ್ಕೆ ಎಷ್ಟೊಂದು ಹೋರಾಟ ಮಾಡಬೇಕಾಗತ್ತೆ. ಅಷ್ಟಲ್ಲದೆ ಲಂಚನ್ನು ಕೂಡ ಅಲ್ಲಿ ಏನು ಮಾಡಬೇಕಾಗತ್ತೆ, ಕೊಡಬೇಕಾಗತ್ತೆ. ಅಂದರೆ ಅಲ್ಲಿ ಇನ್ನೊಂದು ಸಲ ಆ ಕಡೆಗೆ ಬರಲೇಬಾರದು, ಎಷ್ಟೊಂದು ದೊಡ್ಡ ಹಾನಿ ಆದರೂ ಕೂಡ ಅಲ್ಲಿ ಹೋಗಲೇ ಆಗಬಾರ್ದು ಅಂತ ದುರ್ಗತಿ ನಮ್ಮದು ಆಗಿಬಿಟ್ಟಿರ್ತದೆ ಅಂತ ಲೇಖಕರು ಹೇಳ್ತಾರೆ. ಪಹಲೆ ಐಸಾ ನಹೀ ಥಾ, ವ್ಯಾಪಾರಿयों की साख बनी हुई थी. ये तौल में चाहे छटाक आज छटाक कम ले, लेकिन आप उन्हें 5 की जगह भूल से 10 का नोट दे आते तो आपको घबराने की कोई ज़रूरत न थी, आपके पैसे सुरक्षित थे. ಮುಂದೆವರೆದು ಲೇಖಕರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಅದೇನು ಅಂದರೆ, ಮೊದಲು ಹೀಗೆ ಇರಲಿಲ್ಲ, ಮೊದಲಿನ ಕಾಲದಲ್ಲಿ ಹೀಗೆ ಇರಲಿಲ್ಲ, ವ್ಯಾಪಾರಿಗಳು ತಮ್ಮದೇ ಆದ ಘನತೆಯನ್ನು ಏನು ಮಾಡಿದರು, ಕಾಯ್ದುಕೊಂಡಿದ್ದರು ಅಂತ ಲೇಖಕರು ಹೇಳ್ತಾರೆ. ಏನೋ ತೂಕದಲ್ಲಿ ತೂಕ ಮಾಡುವುದರಲ್ಲಿ ಅಥವಾ ಏನೋ ಅಳತೆ ಮಾಡುವುದರಲ್ಲಿ ಹೆಚ್ಚು ಕಮ್ಮಿ ಮಾಡಿ 100 ಗ್ರಾಮ್ನೋ ಅಥವಾ 50 ಗ್ರಾಮ್ನೋ ಹೆಚ್ಚು ಕಮ್ಮಿ ತೂಕವನ್ನು ಮಾಡ್ತಾ ಇರಬಹುದು. ಆದರೆ ಒಂದು ವೇಳೆ ನಾವು ಏನಾದರೂ 5 ರೂಪಾಯಿ ಸ್ಥಾನದಲ್ಲಿ ಏನಾದರೂ 10 ರೂಪಾಯಿ ನೋಟನ್ನು ಕೊಟ್ಟು ಬಂದಿದ್ದರೆ ನಮಗೆ ಅಂಜುವಂತಹ ಹಾಗೂ ಭಯ ಪಡುವಂತಹ ಅವಶ್ಯಕತೆ ಇರಲಿಲ್ಲ, ಆ ದುಡ್ಡು ಸುರಕ್ಷಿತವಾಗಿರ್ತಿತ್ತು ಅಂತ ಲೇಖಕರು ಹೇಳ್ತಾರೆ. मुझे याद है एक बार मैंने मुहर्रम के मेले में एक दुकानदार से एक पैसे की रेवड़ियाँ ली थी और पैसे की जगह अठन्नी दे आया था. घर आकर जब अपनी भूल मालूम हुई तो दुकानदार के पास दौड़ा गया. आशा नहीं थी कि वह अठन्नी लौटाएगा, पर लेकिन उसने प्रसन्नचित अठन्नी लौटा दी और उल्टे मुझसे क्षमा मांगी. ಲೇಖಕರಿಗೆ ಒಂದು ಘಟನೆ ಇಲ್ಲಿ ನೆನಪಿಗೆ ಬರುತ್ತೆ. ಒಂದು ಸಲ ಲೇಖಕರು ಏನು ಮಾಡಿರ್ತಾರೆ, ಮೊಹರಂನ ಮೆರವಣಿಗೆಯಲ್ಲಿ, ಮೊಹರಂ ಹಬ್ಬದಲ್ಲಿ ಒಂದು ಅಂಗಡಿಯವನ ಹತ್ತಿರ 1 ಪೈಸೆಯ ರೇವಡಿಗಳನ್ನು, ರೇವಡಿ ಅಂದರೆ ಬೆಲ್ಲ ಹಾಗೂ ಎಳ್ಳಿನಿಂದ ತಯಾರಿಸುವಂತಹ ಒಂದು ಸಿಹಿ ಪದಾರ್ಥ, ಈಗಲೂ ಕೂಡ ನಮ್ಮ ಅಂಗಡಿಗಳಲ್ಲಿ ಅದು ಸಿಗ್ತದೆ. ನಾವು ರೇವಡಿ ಅಂತ ಅದನ್ನೇನು ಮಾಡ್ತೀವಿ, ಹಿಂದಿಯಲ್ಲಿ ಕರಿತೀವಿ. ಲೇಖಕರು ಅದನ್ನು ಖರೀದಿ ಮಾಡಿ 1 ಪೈಸೆ ಕೊಡುವ ಜಾಗದಲ್ಲಿ ಏನು ಮಾಡಿದರು ಲೇಖಕರು ಅಂದರೆ 50 ಪೈಸೆ ಅಠನ್ನಿ 50 ಪೈಸೆಯನ್ನು ಕೊಟ್ಟು ಬಂದಿದ್ದರು. ಮನೆಗೆ ಬಂದ ಮೇಲೆ ಅವರ ತಪ್ಪಿನ ಅರಿವಾಗಿ ಮರಳಿ ಅಂಗಡಿಯವನ ಹತ್ತಿರ ಅವನ ಕಡೆಗೆ ಹಿಂದಿರುಗಿ ಓಡ್ತಾರೆ, ಅವನ ಹತ್ರ ಓಡೋಡಿ ಹೋಗ್ತಾರೆ. ಲೇಖಕರಿಗಂತೂ ಆಸೆನೇ ಇರೋದಿಲ್ಲ, ಅಂಗಡಿಯವನು ನನ್ನ ದುಡ್ಡು ಹಿಂದಿರುಗಿಸ್ತಾನೆಂದು ಅವರಿಗೆ ಅನಿಸಿದ್ದೇ ಇರಲಿಲ್ಲ. ಆದರೆ ಅವನು ಬಹಳಷ್ಟು ಪ್ರಸನ್ನತೆಯಿಂದ, ಬಹಳಷ್ಟು ಸಂತೋಷದಿಂದ, ಬಹಳಷ್ಟು ಖುಷಿಯಿಂದ ಲೇಖಕರ 50 ಪೈಸೆನ ಏನು ಮಾಡ್ತಾನೆ, ಆ ಅಂಗಡಿಯವನು ಹಿಂದಿರುಗಿಸಿ ಕೊಟ್ಟು ಮರಳಿ ಲೇಖಕರಿಗೆ ಏನು ಮಾಡ್ತಾನೆ, ಕ್ಷಮೆಯನ್ನು ಕೇಳ್ತಾನೆ, ನನ್ನನ್ನು ಕ್ಷಮಿಸಿ ಅಂತ ಅವ್ರ ಹತ್ರ ಕೇಳ್ಕೊತಾನೆ. यहाँ कश्मीरी सेब के नाम से सड़े हुए सेब बेचे जाते हैं. ಆದರೆ ಈಗಿನ ಕಾಲದಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಕಾಶ್ಮೀರಿ ಸೇಬು ಅಂತ ಹೇಳಿ ಜನ ಏನು ಮಾಡ್ತಾ ಇದ್ದಾರೆ, ಕೊಳೆತ ಸೇಬು ಹಣ್ಣನ್ನು ಏನು ಮಾಡ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ ಅಂತ ಲೇಖಕರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. मुझे आशा है पाठक बाजार में जाकर मेरी तरह आंखें न बंद कर लिया करेंगे, नहीं तो उन्हें भी कश्मीरी सेब ही मिलेंगे. ಲೇಖಕರು ಕೊನೆಯದಾಗಿ ತನ್ನ ಆಸೆಯನ್ನು ಏನು ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಆ ಆಸೆ ಏನು ಅಂದರೆ, ಈ ಪಾಠವನ್ನು ಆಲಿಸುವವರು ಅಥವಾ ಈ ಪಾಠವನ್ನು ಓದುವವರು, ಈ ಪಾಠವನ್ನು ಅಭ್ಯಾಸವನ್ನು ಮಾಡುವವರು ಮಾರುಕಟ್ಟೆಯಲ್ಲಿ ಹೋಗಿ ಲೇಖಕರಂತೆ ಕಣ್ಣು ಮುಚ್ಚಿ ವ್ಯವಹಾರವನ್ನು ಮಾಡದೆ ಜಾಗರೂಕತರಾಗಿ ವ್ಯವಹಾರವನ್ನು ಮಾಡುತ್ತಾರೆ. ಒಂದು ವೇಳೆ ನಾವೇನಾದರೂ ಕಣ್ಣು ಮುಚ್ಚಿ ವ್ಯವಹಾರ ಮಾಡಿದರೆ ಲೇಖಕರಂತೆ ನಮಗೂ ಕೂಡ ಏನು ಸಿಗ್ತವೆ, ಕೊಳೆತ ಕೆಟ್ಟು ಹೋಗಿರುವಂತಹ ಕಾಶ್ಮೀರಿ ಸೇಬು ಹಣ್ಣುಗಳು ನಮಗೆ ಸಿಗ್ತವೆ ಅಂತ ಲೇಖಕರು ಈ ಒಂದು ಪಾಠದ ಮೂಲಕ ನಮಗೇನು ಮಾಡ್ತಾ ಇದ್ದಾರೆ, ಸಂದೇಶವನ್ನು ಹೇಳ್ತಾ ಇದ್ದಾರೆ. ಕೊನೆಯದಾಗಿ पाठ का आशय, लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभावना होती है. ಈ ಪಾಠದ ಆಶಯ ಏನು ಅಂದರೆ, ಲೇಖಕರು ತನ್ನ ಸ್ವ ಅನುಭವದಿಂದ ಓದುಗರಿಗೆ ಸೂಚನೆಯನ್ನು, ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅದೇನು ಆ ಎಚ್ಚರಿಕೆ ಏನು ಅಂದರೆ, ಒಂದು ವೇಳೆ ಮಾರುಕಟ್ಟೆಯಲ್ಲಿ, ಮಾರ್ಕೆಟಲ್ಲಿ ಖರೀದಿ ಮಾಡುವ ಸಮಯದಲ್ಲಿ ನಾವು ಜಾಗೃತರಾಗದೇ ಇದ್ದಿದ್ದಲ್ಲಿ ಅಥವಾ ಎಚ್ಚರಿಕೆಯನ್ನು ವಹಿಸದೇ ಇದ್ದಲ್ಲಿ ಮೋಸ ಹೋಗುವಂತಹ
ಸಂಭವನೀಯತೆ, ಮೋಸ ಹೋಗುವಂಥ ಪ್ರಸಂಗಗಳು ಏನಾಗ್ತವೆ, ಎದುರಾಗ್ತವೆ ಅಂತ ಲೇಖಕರು ಇಲ್ಲಿ ಹೇಳ್ತಾರೆ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಏನಾದರೂ ಸಂಶಯ, ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ ನಿಮಗಾಗಿ ಖಾಲಿ ಇದೆ. ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ನಾವು ಉತ್ತರಿಸುವಂಥ ಸರ್ವ ಪ್ರಯತ್ನವನ್ನು ಜಕಾರ ಅಕಾಡೆಮಿಯನ್ನು ಮಾಡುತ್ತೆ. ಇಂತಹ ಮತ್ತೆ ವಿಡಿಯೋಗಳನ್ನು ನೋಡಲಿಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತೂ ಜಕಾರ ಅಕಾಡೆಮಿ ಜೊತೆಗಿರಲಿ. ಜಕಾರ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಜೈ ಹಿಂದ್.